ಇದು ರಾಷ್ಟ್ರೀಯ ಮಾನವ ಹಕ್ಕುಗಳು ಅಂದ್ರೆ ಏನಂದ್ರೆ, ನಾವು ಅನ್ಯಾಯವನ್ನ ತಡೆಗಟ್ಟೋದು, ನ್ಯಾಯಕ್ಕಾಗಿ ಹೋರಾಟ ಮಾಡೋದು. ಈಗ ನಮ್ಮ ಚಿಂತಾಮಣಿಯಲ್ಲಿ ಮೊನ್ನೆ ಜೆ ಕಾಲೋನಿಯಲ್ಲಿ ಅಕ್ಕ ತಂಗಿರ ಬರ್ಬರ ಹತ್ಯೆ ಆಗಿದೆ. 25 ವರ್ಷದ ಶಮ್ಮ, ರೇಷ್ಮಾಗೆ 21 ವರ್ಷ. ಶಮ್ಮ ಗಂಡ ಏಜಾದ್ ಅಂತ ಅವನು ಅತಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಇವನಿಗೆ ಅರೆಸ್ಟ್ ಮಾಡಿದ್ದಾರೆ. ಹೋಗಿ ಸರೆಂಡರ್ ಆಗಿದ್ದಾನೆ. ನಾನು ಹತ್ಯೆ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಸರೆಂಡರ್ ಆಗಿದ್ದಾನೆ. ಅವ್ನಿಗೆ ಎತ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ. ಮತ್ತೆ 3 ತಿಂಗಳಿಗೋ 5 ತಿಂಗಳಿಗೋ ಬೇಲ್ ಮೇಲೆ ಹೊರಗಡೆ ಬರ್ತಾನೆ. ಮತ್ತೆ ಇನ್ನೊಂದು 4 ಮಾಡ್ತಾನೆ ಅವನು. ಯಾವ ರೀತಿ ಕಾನೂನು ಇದೆ ಇದು? ಕಾನೂನಲ್ಲಿ ಬೇರೆ ಇದೇ ಇಲ್ವಾ? ಅವನು ಹತ್ಯೆ ಮಾಡ್ತಾನೆ ಇರ್ಬೋದು, 3 ತಿಂಗಳು 6 ತಿಂಗಳು ಜೈಲಲ್ಲಿ ಇರ್ಬೋದು, ಮತ್ತೆ ಬಂದು ಆರಾಮಾಗಿ ಅವನು ಇರ್ಬೋದು. ಇದೇನಾ ಕಾನೂನು ಅರಿವು? ಸಮಾಜಕ್ಕೆ ಇದೇನಾ ಕೊಡೋದು ನಾವು? ಇತ್ತೀಚೆಗೆ ರಾಜಸ್ಥಾನದಲ್ಲಿ ಗಂಗಾನಗರ ಹೋಟೆಲ್ನಲ್ಲಿ 13 ವರ್ಷದ ಪುಟ್ಟ ಬಾಲಕಿ ಮೇಲೆ ನಿರಂತರವಾಗಿ 5 ದಿನ 10 ಹೋಟ್ಲುಗಳಲ್ಲಿ ಮಾಲೀಕರು ಎಲ್ಲರೂ ಸೇರಿ 32 ಜನರಿಂದ ದೈಹಿಕವಾಗಿ ಆ ಮಗುಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಲೈಂಗಿಕ ಅತ್ಯಾಚಾರ ಮಾಡಿದ ಪಾಪಿಗಳು, ಕ್ರೂರರು, ಅವರು ಮನುಷ್ಯತ್ವನೇ ಇಲ್ಲ, ಮೃಗಗಳಿಗೆ ಕಾಮುಕ ವ್ಯಾಘ್ರರು. ಅವ್ರಿಗೆ ಪೊಲೀಸರು ಲಾಠಿಯಲ್ಲಿ ಹೊಡಿತಾರೆ, ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಮತ್ತೆ ಅವರು ಕೇಸಿಗೆ ಓಡಾಡಿ ಬೇಲಿಂದ ಆಚೆ ಬರ್ತಾರೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇಂಥವೇನು ಕಣ್ಣು ಕಾಣಿಸ್ತಾ ಇಲ್ಲ ಅವ್ರಿಗೆ. ನೋಟ್ ಬ್ಯಾನ್ ಮಾಡಿಬಿಡ್ತಾರೆ. ಎಲ್ಲ ನೋಟುಗಳು ಹೊಟ್ಟೋಗುತ್ತೆ. ಹೊಸ ನೋಟ್ ತರ್ಸಕ್ಕಾಗತ್ತೆ. ಕೊರೋನಾ ಲಾಕ್ಡೌನ್ ಅಂತ ಯಾರಿಗೂ ಹೊರಗಡೆ ಕಳಿಸ್ದಿರಾ ಕೊರೋನಾ ಲಾಕ್ಡೌನ್ ಮಾಡ್ತಾರೆ. ಪೆಟ್ರೋಲ್ ಬೆಲೆ ಹತ್ತಿಸ್ತಾರೆ, ಗ್ಯಾಸ್ ಬೆಲೆ ಹತ್ತಿಸ್ತಾರೆ. GST ಟ್ಯಾಕ್ಸ್ ನಾವು ಕಂಡೇ ಇರಲಿಲ್ಲ, GST ಟ್ಯಾಕ್ಸ್ ಮಾಡಿದ್ದಾರೆ. ಇಂಥವೆಲ್ಲ ಸರ್ಕಾರಗಳು ಮಾಡೋಕ್ಕಾಗತ್ತೆ? ಇಂಥ ನೀಚ ನಿಕೃಷ್ಟರಿಗೆ ಒಂದು ಗಲ್ಲು ಶಿಕ್ಷೆ ಆದರೂ ಕೊಡಿ, ಇಲ್ಲ ಎನ್ಕೌಂಟರ್ ಆದರೂ ಮಾಡಿ. ಜನ ಭಯ ಬೀಳ್ಬೇಕು. ನೆಕ್ಸ್ಟ್ ಅದು ತಪ್ಪು ಮಾಡಬಾರ್ದು. ಈ ಮಾತನ್ನು ಹೇಳ್ತಾ ನಮ್ಮ ಮನದಾಳ ಮಾತುಗಳನ್ನ ಹೇಳ್ತಾ ಇರೋದು ನಾವು. ಮೇಲೆ ಒಂದು ಹೊರಗಡೆ ಒಂದು ಹೇಳೋವಂಥ ಭಾಷಣ ನಾವು ಮಾಡೋದು ಇಲ್ಲ. ಒಂದು ದಿವಸ ಬದುಕಿದ್ರು ನ್ಯಾಯ ನೀತಿ ಧರ್ಮದಿಂದ ಬದುಕೋಣ. ಎಲ್ಲರೂ ಸತ್ತೋಗೋದು ಸಹಜ. ಆದರೆ ದೇವ್ರು ಕೊಡೋ ಸಾವಿಗೆ, ಮನುಷ್ಯ ತಾನಾಗೆ ಬರೋ ಸಾವಿಗೆ, ಒಂದು ಆಕ್ಸಿಡೆಂಟ್ ಸಾವಿಗೆ, ಅದಕ್ಕೆಲ್ಲ ಏನು ಮಾಡೋ ಯಾರು ಹೊಣೆ ಅಲ್ಲ. ಇಂಥ ಅತ್ಯಾಚಾರಿ ನೀಚರಿಗೆ ಕಾನೂನಲ್ಲಿ ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕಂತ ನಾನು ಕೇಂದ್ರ ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳಿಂದ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ನಮ್ಮ ಸುನೀತಾ ಮೇಡಮ್ ಅವರು ಸ್ವಲ್ಪ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಸ್ವಲ್ಪ ಮಾತಾಡ್ತಾರೆ. ಮೇಡಮ್ ನಮಸ್ತೆ, ಮಾತಾಡಿ ಮೇಡಮ್. ಹತ್ರ ಇಟ್ಕೊಳ್ಳಿ. ಸುನೀತಾ ಅಂತೇಳಿ. ಇತ್ತೀಚೆಗೆ ರಾಜಸ್ಥಾನದಲ್ಲಿ ಗಂಗಾವತಿ ನಗರ ಹೋಟೆಲ್ನಲ್ಲಿ 13 ವರ್ಷದ ಪುಟ್ಟ ಬಾಲಕಿ ಮೇಲೆ ನಿರಂತರವಾಗಿ 5 ದಿನಗಳ ಸತತವಾಗಿ 32 ಜನ ದೈಹಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಲೈಂಗಿಕ ಅತ್ಯಾಚಾರ ಮಾಡಿದ ಪಾಪಿಗಳು, ಕ್ರೂರರು, ಮನುಷ್ಯತ್ವ ಇಲ್ಲದಂಥ ಜನಗಳು, ಮೃಗಗಳು ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತಂದ್ರೆ ಇವರಿಗೆ ಕಾಮುಕ ವ್ಯಾಘ್ರರು ಇವರು. ಹೆಣ್ಣು ಮಕ್ಕಳು ಬದುಕಬೇಕಾ ಬೇಡವಾ, ನೀವೇ ಯಾವುದು ಹೇಳಿ ಅಂತ ಹೇಳಿ ಅದೆರಡು ಮಾತು ಮುಗಿಸ್ತೀವಿ. ಜೈ ಕರ್ನಾಟಕ. ಈಗ ನಮ್ಮ ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶಕ್ಕೆ ಸತತವಾಗಿ ಹೋರಾಟಗಳನ್ನು ಮಾಡಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ರಾತ್ರಿ 12 ಗಂಟೆ ಮೇಲೆ ಮಹಿಳೆ ಓಡಾಡಿದ್ರೆ ಆವಾಗ ಸ್ವಾತಂತ್ರ್ಯ ಸಿಗೋದು. ಅಂತ ಮಹನೀಯರು ಬ್ರಿಟಿಷರಿಂದ ನಮಗೆ ವಿಮುಕ್ತಿ ಕೊಟ್ಟರು. ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಅವರು ಅಷ್ಟೇ ಸಂವಿಧಾನ ಶಿಲ್ಪಿ. ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಿದ್ರು. ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಾಗ್ಲಿ ಅಂತ ಹೇಳಿದ್ದೆ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು. ಹಾಗೆ
ನಮ್ಮ ಭಗತ್ ಸಿಂಗ್ 23 ವರ್ಷ ಸ್ವಾತಂತ್ರ್ಯ ಹೋರಾಟಗಾರರು, ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮದರ್ ತೆರೇಸಾ, ಅಬ್ದುಲ್ ಕಲಾಂ ಇಂತಹ ದೊಡ್ಡ ದೊಡ್ಡ ಮಹನೀಯರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಎಲ್ಲಿದೆ ಸ್ವಾತಂತ್ರ್ಯ? ಮಹಿಳೆಯರಿಗೆ ಎಲ್ಲಿದೆ ಸ್ವಾತಂತ್ರ್ಯ? ಒಂದು ಪುಟ್ಟ ಬಾಲಕಿ ಮೇಲೆ ಈ ತರ ಅತ್ಯಾಚಾರ ಮಾಡಿದೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದಾರ ಎಲ್ರೂ. ಎಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇದೆ? ಒಂದು ಹೆಣ್ಣು ಮಗು ಎಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇದೆ? ಗಂಡು ಮಗು ಎಲ್ಲಿಂದ ಹುಟ್ಟಿರೋದು? ಹೆಣ್ಣು ಮಗುವಿಂದ ಹೆಣ್ಣು ಮಗು ತಾಯಿ, ಆ ತಾಯಿ ತಂಗಿ ಅಕ್ಕ ಭೇದ ಭಾವ ಇಲ್ದಿರ ನೀಚ ನಿಕೃಷ್ಟರಿಗೆ ಸಮಾಜದಲ್ಲಿ ಒಂದು ಕಠಿಣವಾದ ಚಿತ್ರಹಿಂಸೆ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಟ್ರೆ ಆವಾಗ ತಪ್ಪು ಮಾಡಿದಿರ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಷ್ಟೇ ಅಲ್ಲ ಮೇಡಮ್? ನಮಸ್ಕಾರ. ಇಲ್ಲ ಸರ್, ನಾನು ಪ್ರಿಪೇರ್ ಆಗಿ ಮಾತಾಡ್ತೀನಿ. ಮೇಡಮ್ ಏನು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಇಂದ ಪ್ರಧಾನ ಕಾರ್ಯದರ್ಶಿ ತಾಲೂಕು ಚಿಂತಾಮಣಿ. ನನ್ನ ಹೆಸರು ರೇಖಾ, ಮಾತಾಡ್ತಿದ್ದೀನಿ. ಇವಾಗ ನಡೆದಿರೋ ನಾವು 13 ವರ್ಷದ ಬಾಲಕಿ ಮೇಲೆ ನಡೆದಿರೋ ಅತ್ಯಾಚಾರ ನೋಡಿದಾಗ ಪ್ರತಿಯೊಂದು ತಂದೆ ತಾಯಿಗೂ ಅವರ ಮಕ್ಕಳನ್ನ ಆಚೆ ಕಳ್ಸಕ್ಕೆ, ಇಲ್ಲ ಅಂದ್ರೆ ಅವರು ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಲೇಟ್ ಆದಾಗ ಮನೆಗೆ ಬರ್ದಿರ ಇದ್ದಾಗ ಒಂದು ತಂದೆ ತಾಯಿ ಮನಸ್ಸು ಎಷ್ಟು ಟೆನ್ಷನ್ ತಗೊಳತ್ತೆ ಅಂತ ಅಂದ್ರೆ ಅಷ್ಟು ಟೆನ್ಷನ್ ತಗೊಳತ್ತೆ. ಈ ಸಂಘಟನೆಯಿಂದ ಏನಾದರೂ ನಮ್ಮ ಸರ್ಕಾರ ಈ ಮಹಿಳೆಯರಿಗೆ ಸೇಫ್ಟಿ ಮೆಜರ್ಸ್ ಕೊಡ್ಬೇಕಂತ ವಿನಂತಿ ಮಾಡಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ಚಿಂತಾಮಣಿ ನ್ಯೂಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಸಾಮಾಜಿಕ ನ್ಯಾಯ ಆಯೋಗ ಚಿಂತಾಮಣಿ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷೆಯಾಗಿ ಅಂಜಲಿಯಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಚಿಂತಾಮಣಿ ಜೆ ಕಾಲೋನಿಯಲ್ಲಿ ನಡೆದ ಬರ್ಬರ ಹತ್ಯೆ, 2 ಲೇಡೀಸ್ ಹೆಣ್ಮಕ್ಳನ್ನ ಬರ್ಬರವಾಗಿ ಹತ್ಯೆ ಮಾಡಿ ನಾಪತ್ತೆಯಾಗಿದ್ದಾನೆ. ಅವ್ರಿಗೆ ನ್ಯಾಯ ಇಲ್ವಾ? ಅವ್ರಿಗೆ ಯಾವ ಥರ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕೆ ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ. ಕಾನೂನು ವ್ಯವಸ್ಥೆಯಲ್ಲಿ ಏನೂ ನ್ಯಾಯ ಸಿಗ್ತಾ ಇಲ್ಲ. ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಬರ್ತಾರೆ, ಮತ್ತೆ ನಾಳೆ ದಿನ ಬೇಲ್ ಕೊಟ್ಟು ಕರ್ಕೊಂಡು ಬರ್ತಾರೆ. ಅಂಥವ್ರು ಮತ್ತೆ 4-5 ಜನನ ಸಾಯಿಸ್ತಾರೆ. ಮತ್ತೆ ಅಂಥವ್ರಿಗೆ ಅಲ್ಲೇ ಆ ಕ್ಷಣನೇ ಗಲ್ಲು ಶಿಕ್ಷೆ ಮಾಡಬೇಕು. ಇಲ್ಲ ಅಂದರೆ ಏನೋ ಒಂದು ಮನುಷ್ಯನೇ ಇಲ್ಲ ಅನ್ನೋ ಥರ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನ್ಯಾಯ ಬೇಕೇ ಬೇಕು. ನಮಗೆ ಹೆಣ್ಮಕ್ಳಿಗೆ ನ್ಯಾಯ ಇಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ. ಕಾನೂನು ವ್ಯವಸ್ಥೆ ಏನೂ ಇಲ್ಲ. ನಾವು ಹೆಣ್ಮಕ್ಳಾಗಿ ಒಂದು ಕೇಳ್ಕೊತಾ ಇದ್ದೀವಿ. ಅರ್ಧ ರಾತ್ರಿಯಲ್ಲಿ ಓಡಾಡೋಕ್ಕೂ ಆಗ್ತಾ ಇಲ್ಲ, ನಮ್ಮ ಮಕ್ಕಳನ್ನ ಆಚೆ ಬಿಡೋಕ್ಕೂ ಆಗ್ತಾ ಇಲ್ಲ, ಏನಕ್ಕೂ ವ್ಯವಸ್ಥೆ ಇಲ್ಲ. ಈ ಕಾನೂನಿಂದ ಆ ಥರ ಆಗಿದೆ. ದಯವಿಟ್ಟು ಕಾನೂನು ಕ್ರಮ ಕೈ ತಗೊಂಡು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.